ನಮಸ್ತೆ ವೀಕ್ಷಕರೇ, ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಉಳುವ ಯೋಗಿಯ ನೋಡಿಲಿ ಭಾಗ 44. ಇದು ಕನ್ನಡಪ್ರಭದಲ್ಲಿ ಪ್ರತಿದಿನ ಬಿತ್ತರಗೊಳ್ತಾ ಇದೆ. ಪ್ರತಿದಿನ ಒಬ್ಬೊಬ್ಬರು ಪ್ರಗತಿಪರ ರೈತರ ಕುರಿತಾಗಿ ಇದೆ. ರೇಷ್ಮೆ ಮೀನುಗಾರಿಕೆ ವಾರ್ಷಿಕ 10 ಲಕ್ಷ. ನಂಜನಗೂಡು ತಾಲೂಕು ರಾಜನಗರದ ರೈತ ಕಾರ್ತಿಕ್ ಸಾಧನೆ. PM ಮತ್ಸ್ಯ ಸಂಪದ ಯೋಜನೆಯಡಿ ಸಹಾಯಧನ. ನಂಜನಗೂಡು ತಾಲೂಕು ರಾಜನಗರದ ಕಾರ್ತಿಕ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಸಹಾಯಧನ ಸದುಪಯೋಗ ಮಾಡಿಕೊಂಡು ಮೀನು ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ. ಜೊತೆಗೆ ರೇಷ್ಮೆ ಬೇಸಾಯದಲ್ಲೂ ತೊಡಗಿಸಿಕೊಂಡಿದ್ದು ವಾರ್ಷಿಕ 10 ಲಕ್ಷ ರೂಪಾಯಿವರೆಗೆ ಆದಾಯ ಗಳಿಸುತ್ತಿದ್ದಾರೆ. ಮತ್ಸ್ಯ ಸಂಪದ ಯೋಜನೆಯಲ್ಲಿ ಪರಿಶಿಷ್ಟ ವರ್ಗದಲ್ಲಿ ಸಹಾಯಧನ ಪಡೆದಿದ್ದು ತಮ್ಮ 0.5 ಎಕರೆ ಅಂದರೆ ಅರ್ಧ ಎಕರೆ ಪ್ರದೇಶದಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡು ಸಿಹಿನೀರಿನ ಬಯೋಪ್ಲಾಕ್ ಮೀನು ಕೊಳ ನಿರ್ಮಿಸಿದ್ದಾರೆ. 30,000 ಗಿಫ್ಟ್ ತಿಲಾಪಿಯಾ ಮೀನು ಮರಿಗಳ ಪಾಲನೆ ಮಾಡಿ 4-5 ಟನ್ ಇಳುವರಿ ಪಡೆದು ಮಾರಾಟ ಮಾಡಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ಕೂಡ ತಮ್ಮ ಕುಟುಂಬದವರ ಸಹಕಾರದೊಂದಿಗೆ ಕೊಳಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಇವರಿಗೆ 5 ಎಕರೆ ಜಮೀನಿದೆ. ತಾತ ಮುತ್ತಾತಂದಿರ ಕಾಲದಿಂದಲೂ ವ್ಯವಸಾಯವೇ ಮುಖ್ಯ ಕಸುಬು. ಮಳೆಯಾಶ್ರಿತ ಪ್ರದೇಶದಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದ ಅವರು 2 ಕೊಳವೆ ಬಾವಿ ಕೊರೆಸಿದ್ದಾರೆ. ಮೊದಲು ರಾಗಿ, ಜೋಳ, ಹೊಗೆ ಸೊಪ್ಪು ಬೆಳೆಯುತ್ತಿದ್ದರು. ಇತ್ತೀಚೆಗೆ ರೇಷ್ಮೆ ಹಾಗೂ ಮೀನುಗಾರಿಕೆಗೆ ಸೀಮಿತವಾಗಿದ್ದಾರೆ. ರೇಷ್ಮೆಯಲ್ಲಿ ವಾರ್ಷಿಕ 8-9 ಬೆಳೆ ಗ್ಯಾರಂಟಿ. ಪ್ರತಿ ಬೆಳೆಗೆ 40,000-50,000 ಸಾವಿರ ಆದಾಯ ಸಿಗುತ್ತೆ. ಇದರಂತೆ ವರ್ಷಕ್ಕೆ ಅಂದಾಜು 4.5 ಲಕ್ಷ ಸಿಗುತ್ತೆ. ಕೊಳದಲ್ಲಿ 12 ಮೀನು ಮರಿಗಳನ್ನು ಪಾಲನೆ ಮಾಡುತ್ತಿದ್ದಾರೆ. ಸ್ಥಳೀಯವಾಗಿ ಹಾಗೂ ತಮಿಳುನಾಡಿನಲ್ಲಿ ಮಾರುಕಟ್ಟೆ ಜಾಲವನ್ನು ಹೊಂದಿದ್ದಾರೆ. ಮೀನುಗಾರಿಕೆಯಿಂದ 6 ತಿಂಗಳಿಗೆ 2.5 ಲಕ್ಷ ರೂಪಾಯಿಯಂತೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಸಿಗುತ್ತೆ. ಕೃಷಿಯಲ್ಲಿ ಎಲ್ಲವೂ ಸಕ್ಸಸ್ ಆಗುವುದಿಲ್ಲ, ವೈಫಲ್ಯವೂ ಇರುತ್ತದೆ. ಸೋಲನ್ನು ಮೆಟ್ಟಲು ಮಾಡಿಕೊಂಡು ಗೆಲುವಿನ ಕಡೆ ಸಾಗಬೇಕು. ಕುಚ್ಚು ಮೀನಿಗೆ 1 ಕೆಜಿಗೆ 300 ರೂಪಾಯಿ ಇದೆ. 1 ಕೆಜಿ ಮೀನಿನ ಉತ್ಪಾದನೆಗೆ 160 ರೂಪಾಯಿ ಖರ್ಚಾಗುತ್ತದೆ. ಇಷ್ಟಾದರೂ ವರ್ಷಕ್ಕೆ 2-3 ಫಸಲು ತೆಗೆದು 6 ಲಕ್ಷ ರೂಪಾಯಿವರೆಗೂ ಆದಾಯ ಮಾಡಬಹುದು ಎನ್ನುತ್ತಾರೆ ಕಾರ್ತಿಕ್. ಮೀನುಗಾರಿಕೆಯಲ್ಲಿ ಸಾಧನೆಗಾಗಿ ಕಾರ್ತಿಕ್ ಅವರ ತಂದೆ ಬಾಲಸುಬ್ರಹ್ಮಣ್ಯ ಅವರನ್ನು 2024ರ ರೈತ ದಸರಾದಲ್ಲಿ ಸನ್ಮಾನಿಸಲಾಗಿದೆ. ಕಾರ್ತಿಕ್ ಅವರೇ ಹೇಳುವಂತೆ, ಕೃಷಿ ಮಾತ್ರವಲ್ಲ, ಯಾವುದೇ ಕೆಲಸವಾದರೂ ಕಷ್ಟ ಇದ್ದೇ ಇರುತ್ತದೆ. ಯುವಕರು ಕಷ್ಟಪಟ್ಟು ದುಡಿಯಬೇಕು. 10-20 ಸಾವಿರ ರೂಪಾಯಿಗಳಿಗೆ ಅವರಿವರ ಬಳಿ ಕೈ ಒಡ್ಡುವ ಬದಲು ಕೇವಲ 1 ಎಕರೆ ಜಮೀನಿದ್ದರೂ 10 ಗುಂಟೆಯಲ್ಲಿ ಮೀನು ಉಳಿದಂತೆ ರೇಷ್ಮೆ ಕೃಷಿ ಮಾಡಿದರೂ ಸಾಕು, ಆತ ನೆಮ್ಮದಿಯಿಂದ ಬಾಳಬಹುದು. ಕೃಷಿ ಮಾಡುವಾಗ ವೈಜ್ಞಾನಿಕ ಪದ್ಧತಿ ಅನುಸರಿಸಬೇಕು ಅಷ್ಟೆ. ಆಗ ITBTಯವರಂತೆ ತಿಂಗಳಿಗೆ 80,000ದಿಂದ ಹಿಡಿದು 1 ಲಕ್ಷ ರೂಪಾಯಿವರೆಗೂ ಆದಾಯ ಗಳಿಸಬಹುದು. 10 ಕುಂಟೆ, 20 ಕುಂಟೆ, 1 ಎಕರೆ, 5 ಎಕರೆ ಹೀಗೆ ತಮಗೆ ಜಮೀನು ಇದ್ದಷ್ಟು ಅವರ ಮೀನು ಕೃಷಿ ಮಾಡುತ್ತಿದ್ದರೆ ಆದಾಯ ಹೆಚ್ಚುತ್ತಲೇ ಹೋಗುತ್ತದೆ ಎನ್ನುತ್ತಾರೆ ಕಾರ್ತಿಕ್ ಅವರು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಗಾಗಿ ಅವರನ್ನು ಸಂಪರ್ಕಿಸಬೇಕಾದ ವಿಳಾಸ: ಕಾರ್ತಿಕ್ ಬಿನ್ ಬಾಲಸುಬ್ರಹ್ಮಣ್ಯ, ರಾಜನಗರ, ಹುಲ್ಲಹಳ್ಳಿ ಹೋಬಳಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ಮೊಬೈಲ್ ಸಂಖ್ಯೆ 7483301018. ರೈತ ಬಾಂಧವರೇ, ನಿಮ್ಮ ಜಮೀನುಗಳನ್ನು ನೀವು ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಗಳಿಸಬಹುದು ಅನ್ನುವ ಭ್ರಾಂತನ್ನು ಬಿಟ್ಟು ವ್ಯವಸಾಯ ಮಾಡಿ ನೀವು ಕೂಡ ಲಕ್ಷ ರೂಪಾಯಿಗಳನ್ನು ಗಳಿಸಬಹುದಾಗಿದೆ. ಸ್ನೇಹಿತರೆ, ಧನ್ಯವಾದಗಳು.